ಆ್ಯಂಡ್ ಆ್ಯಕ್ಟರ್ಸ್ ಈ ಸಿನಿಮಾದಲ್ಲಿ ತುಂಬ ಜನ ನ್ಯೂ ಕಮರ್ಸ್ ಇದ್ದಾರೆ. ಎಲ್ಲರೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಎಕ್ಸ್ಪೀರಿಯನ್ಸ್ ಅವ್ರ ಜೊತೆಗೆ ನ್ಯೂ ಕಮರ್ಸ್ ಕೂಡ ಎಕ್ಸ್ಪೀರಿಯನ್ಸ್. ನಾನು ಜಗಪತಿ ಬಾಬು ಸರ್ರಿಂದ ನಾನು ಥ್ಯಾಂಕ್ ಮಾಡೋಕ್ಕೆ ಶುರು ಮಾಡಬೇಕು. ಅವ್ರು ತುಂಬ ಪ್ರೀತಿಯಿಂದ ಬಂದು ಕೆಲಸ ಮಾಡಿಕೊಟ್ರು. ಕಿಶೋರ್ ಸರು, ಭರಣಾ ಸರು, ಇವರೆಲ್ಲರೂ ತುಂಬ ಬ್ಯುಸಿ ಇದ್ರು. ಕತೆಗೋಸ್ಕರ ಏನು ನಂಬರ್ ಆಫ್ ಡೇಸ್ ಏನು, ಇದಕ್ಕೇನು ಪೇಮೆಂಟ್, ಅದು ಯಾವುದೂ ಮಾತಾಡದೆ ಸಿನಿಮಾನ ಬಂದು ಮಾಡಿಕೊಟ್ರು. ಬಟ್ ಅದಕ್ಕಿಂತ ತುಂಬ ಎಕ್ಸೈಟೆಡ್ ಆಗಿ ಈ ಸಿನಿಮಾನ ಕೆಲಸ ಮಾಡಿಕೊಟ್ಟಂಥವ್ರು ಹಲವಾರು ಜನ. ಇದರಲ್ಲಿ ರಾಕೇಶ್ ಮಯ್ಯ ಅವ್ರು ಬಂದು ಅವ್ರು ಇರ್ಬೋದು, ಅಥವಾ ಒಂದು ಗ್ಯಾಂಗ್ ಥರದ ಒಂದು ನಮ್ಮ ಆನಂದ ಇರ್ಬೋದು, ಗೌತಮ್ ಸರ್, ಸೋಮು, ಈ ಥರದ್ದೆಲ್ಲ ಒಂದು ಇಡೀ ಟೀಮು ತಮಿಳ್ ಆ್ಯಕ್ಟರ್ಸ್ ಒಂದಷ್ಟು ಜನ. ಯಾಕಂದರೆ ಅಥೆಂಟಿಕ್ ತಮಿಳ್ ಬೇಕೇ ಬೇಕು ಇದರಲ್ಲಿ. ಇಲ್ಲಾಂದರೆ ಕನ್ನಡ ಮಾತಾಡ್ಸೋದು ಈಸಿ ಆಗುತ್ತೆ. ಒಂದು ಓಪನಿಂಗ್ ಒಂದು ಕಾರ್ಡ್ ಹಾಕ್ಬಿಟ್ಟು ಈ ಪಾತ್ರಗಳೆಲ್ಲನೂ ನಮ್ಮ ಅನುಕೂಲಕ್ಕೋಸ್ಕರ ಕನ್ನಡ ಮಾತಾಡ್ತಾರೆ ಅಂತ ಹಾಕ್ಬೋದು. ಬಟ್ ಆ ಅಥೆಂಟಿಕೇಶನ್ ಮಿಸ್ ಆಗುತ್ತೆ. ಬೇಡ ಪುನಿ, ಎಷ್ಟಾಗುತ್ತೆ ಅಷ್ಟು ಮಿನಿಮಮ್ ಇಟ್ಕೊಳ್ಳೋಣ. ಆ ಬಾರ್ಡರ್ ಲೈನ್ ಡಿಫ್ರೆನ್ಸಿಯೇಷನ್ ಗೊತ್ತಾಗಬೇಕು ಅಂದರೆ ಅದು ಹೇಳ್ಸಿದ್ರೆ ನಮ್ಮ ಜನ ಇವತ್ತೆಲ್ಲ ಅರ್ಥ ಮಾಡ್ಕೋತಾರೆ. ಕ್ಯಾಪ್ಷನ್ಸ್ ಇದೆ ಎಲ್ಲನೂ ಅಂತ ಅಂದ್ಬಿಟ್ಟು ನಾವು ಒಂದು ಡಿಸಿಷನ್ ತೊಗೊಂಡ್ವಿ. ಸೊ ಒಂದಷ್ಟು ಜನ ಅದ್ಭುತವಾದಂಥ ಕಲಾವಿದರು ತಮಿಳಿಂದ ಬಂದು ಮಾಡಿಕೊಟ್ರು. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಎವ್ರಿ ಒನ್. ಆ್ಯಂಡ್ ತುಂಬ ಬ್ಯೂಟಿಫುಲ್ ಆದಂಥ ಒಂದು ಕ್ಯಾಸ್ಟ್ ಆ್ಯಂಡ್ ಕ್ರ್ಯೂ. ಆ್ಯಂಡ್ ಐ ಶುಡ್ ಆಲ್ಸೋ ಥ್ಯಾಂಕ್ ಇದರಲ್ಲಿ ರೆಗ್ಯುಲರ್ ಒಂದಷ್ಟು ಹಿಟ್ ಸಿನಿಮಾಸ್ ಎಲ್ಲದಕ್ಕೂ ಮಧು ದೈತಾಟ ಅವರು ಸಬ್ ಟೈಟಲ್ಸ್ ಮಾಡಿದ್ದಾರೆ. ಬಟ್ ಇದಕ್ಕೆ ತುಂಬ ಚಾಲೆಂಜಿಂಗ್ ಏನಿತ್ತು ಅಂತಂದರೆ, ಕನ್ನಡದು ಇಂಗ್ಲೀಷೂ ಮಾಡಬೇಕು, ತಮಿಳ್ದು ಕನ್ನಡನೂ ಮಾಡಬೇಕು, ತೆಲುಗುದು ಕನ್ನಡ ಮಾಡಬೇಕು, ಮತ್ತು ಅದನ್ನ ಇಂಗ್ಲೀಷ್ ಮಾಡಬೇಕು. ಈ ಥರ ತುಂಬ ಕಾಂಪ್ಲಿಕೇಶನ್ ಇದ್ದಂಥದ್ದು ಒಂದು ಸಿನಾರಿಯೋ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮಧು ಫಾರ್ ಡೂಯಿಂಗ್. ನಮಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇರ್ತದೆ, ಹೆಂಗೆ ಮಾಡಬೇಕು, ಕನ್ನಡ ಎಲ್ಲಿ ಬರುತ್ತೆ, ಇಂಗ್ಲೀಷ್ ಎಲ್ಲಿ ಪ್ಲೇಸ್ ಮಾಡ್ತೀವಿ ಅಂತ ಎಲ್ಲನೂ. ಸೊ ಆ ಥರದ್ದು ಒಂದು ಮಾಡಿಕೊಟ್ರು. ಆ್ಯಂಡ್ ಜಡೇಶ್, ಥ್ಯಾಂಕ್ ಯು. ಯು ಬೀನ್ ಸಪೋರ್ಟ್ ಫಸ್ಟಿಂದನೂ. ಜಗದೀಶ್ ಅವ್ರನ್ನ ಫೋರ್ಸ್ ಮಾಡಿ ಕರ್ಕೊಂಡ್ಬಂದಿದ್ರೆ ಅಂತಂದ್ರು. ಬಟ್ ಹೀಸ್ ಹ್ಯಾಪಿ ಅನ್ನೋದೊಂದು ಖುಷಿ ಇದೆ ನಮಗೆ ಅನ್ನೋದಿದೆ. ಬಿಕಾಸ್ ಅದೊಂದು ಪ್ರೀತಿ ಅವ್ರಿಗೆ ನಮ್ಮ ಬ್ಯಾನರ್ನ ಅವ್ರ ಬ್ಯಾನರ್ ಅಂತ ಫೀಲ್ ಮಾಡ್ತಾರೆ ಜಡೇಶ್. ಆ್ಯಂಡ್ ಇನ್ನು ನವರಸನ್, ಥ್ಯಾಂಕ್ ಯು. ಎಲ್ಲ ಈವೆಂಟ್ಸ್ಗೂ ಯು ಹ್ಯಾವ್ ಬೀನ್ ಸ್ಟ್ರೆಂತ್ ನಮಗೆ. PR ಹರೀಶ್ ಆಗಿರ್ಬೋದು, ಥ್ಯಾಂಕ್ ಯು ಹರೀಶ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಲ್ಲಿ ಮೇನ್ ಟೆಕ್ನಿಷಿಯನ್ಸು KM ಪ್ರಕಾಶ್. ಯಾಕಂದ್ರೆ ನೀವು ನೋಡ್ದಂಗೆ ಒಂದು ಏಳು ಟ್ರ್ಯಾಕ್ ಓಡ್ತಾ ಇತ್ತು ಸಿನಿಮಾದಲ್ಲಿ. ಆ 7 ಟ್ರ್ಯಾಕನ್ನು ಕನ್ಫ್ಯೂಸ್ ಆಗ್ದಂಗೆ ಕನ್ವಿನ್ಸ್ ಮಾಡಬೇಕು. ಸೊ ತುಂಬ ದೊಡ್ಡ ಚಾಲೆಂಜ್ ಪ್ರಕಾಶ್ ಅವ್ರ ಕೈಲಿತ್ತು. ಅದನ್ನು ತುಂಬ ಎಫಿಷಿಯೆಂಟಾಗಿ ನಾನು ಎಲ್ಲ ಸಿನಿಮಾ ಇವತ್ತಿನೂ ಹೇಳಿದ್ದೀನಿ. DOPಗಳು ಚೇಂಜ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ಗಳು ಚೇಂಜ್ ಆಗಿರ್ಬೋದು, ಆ್ಯಕ್ಟರ್ಸ್ ಚೇಂಜ್ ಆಗಿರ್ಬೋದು, ಡೈರೆಕ್ಟ್ರೇ ನಾನು ಆಗಿಲ್ಲದೆ ಇರ್ಬೋದು. ಚೇಂಜ್ ಆಗಿಲ್ದರೆ ಒಂದೇ ಒಂದು ಪರ್ಸನ್ ಅಂತಂದರೆ ಅದು KM ಪ್ರಕಾಶ್, ಎಡಿಟರು ಎಲ್ಲ ಫಿಲಮಲ್ಲಿಂದನೂ. ಸೊ ಹಾಗಾಗಿ ಥ್ಯಾಂಕ್ ಯು ಪ್ರಕಾಶ್ ಸರ್. ಆ್ಯಂಡ್ ಈ ಸಿನಿಮಾದ ಹೀರೋ ರಾಣಾ ಅಲ್ಲ, ಅದ್ವೈತ್ ಗುರುಮೂರ್ತಿ. ಹೀಸ್ ಬೀನ್ ದ ರಿಯಲ್ ಹೀರೋ ಫಾರ್ ದಿಸ್ ಫಿಲಮ್. ಯಾಕಂತಂದರೆ ಆ ವಿಜುವಲ್ಸ್ ಇವತ್ತು ಎಲ್ಲರೂ ಮಾತಾಡ್ತಾರೆ, ಪ್ರತಿಯೊಬ್ಬರು ಅದ್ರ ಬಗ್ಗೆ ನೋಟ್ ಮಾಡ್ತಾರೆ, ಮೆನ್ಷನ್ ಮಾಡ್ತಾರೆ. ಅಂತಂದರೆ ಈ ಸಿನಿಮಾ ನಮಗೆ ಜಗದೀಶ್ ಸರಸ್ವತಿ ಕೇಳೋದು, ಸರ್ ಫುಲ್ ನೈಟ್ ಅಂತ ಅಂತೀರಾ ಸರ್, ಕತ್ಲು ತೋರಿಸ್ಬಿಡ್ತೀರಾ ಸರ್, ನಮ್ಮ ಥಿಯೇಟ್ರ್ಗಳಲ್ಲಿ ಕಾಣಿಸೋದೇ ಇಲ್ಲ ಸರ್ ಫಿಲಮು ಅಂತ ಒಂದ್ಸತಿ ಹೇಳಿದ್ರೆ ನಾನು, ಸರ್ ಇಲ್ಲ ಸರ್ ತುಂಬ ಚೆನ್ನಾಗಿ ಅದನ್ನು ಹ್ಯಾಂಡಲ್ ಮಾಡ್ತಾರೆ ಅಂತ ನಂಬಿದ್ದು ಅದ್ವೈತ್ ಅವ್ರನ್ನ. ಸೊ ಇಟ್ ಇಸ್ ನಾಟ್ ಅಬೌಟ್ ನಾವೇನು ಒದಗಿಸ್ಕೊಡ್ತೀವಿ ಅಂತೆಲ್ಲ, ಒದಗಿಸಿ ಕೊಟ್ಟಿರುವಂಥ ಎಕ್ವಿಪ್ಮೆಂಟ್ಸ್ಗಳನ್ನ ಎಷ್ಟು ಬಳಸ್ಕೊತಾರೆ, ಅದನ್ನು ಹೇಗೆ ಉಪಯೋಗಿಸ್ಕೋತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಥ್ಯಾಂಕ್ ಯು ಅದ್ವೈತ್ ಆ್ಯಂಡ್ ಯುವರ್ ಹೋಲ್ ಟೀಮ್ ಫಾರ್ ಅಷ್ಟು ಎಫರ್ಟ್ ಹಾಕಿ ಮಾಡಿರೋದಕ್ಕೆ. ಆ್ಯಂಡ್ ಇನ್ನೊಂದು ವ್ಯಕ್ತಿ ನಾನು ಥ್ಯಾಂಕ್ ಮಾಡಲೇಬೇಕು ಈ ಟೈಮಲ್ಲಿ. ದೋ ಅದ್ವೈತ್ ಇಸ್ ದ DOP ಆಫ್ ದ ಸಿನಿಮಾ. ನನ್ನ ಫ್ರೆಂಡ್ ಬಂದಿಲ್ಲ ಅವತ್ತಿಲ್ಲ, ಬಟ್ ಸುಧಾಕರ್ ಯಸರಾಜ್. ಓ ಬಂದಿದೆಯಣ್ಣ, ಓಕೆ. ಸುಧಾಕರ್ DOP ಸಿನಿಮಾ ಸ್ಟಾರ್ಟಿಂಗ್ ಸ್ಕ್ರಿಪ್ಟ್ ಟೈಮಿಂದನೂ ಜೊತೆ ಕೂತ್ಕೊಂಡು ಒಂದಷ್ಟೆಲ್ಲ ಇನ್ಪುಟ್ಸ್ ಕೊಟ್ಕೊಂಡು, ನಾವು ಅದ್ವೈತ್ ಬಂದಾಗ ಅದ್ವೈತ್ ಈ ಥರದೊಂದು ಸ್ಕೀಮು, ಈ ಥರದೊಂದು ಪ್ಯಾಟ್ರನ್ ಇದೆಲ್ಲ ಅಂತ, ಅದ್ವೈತ್ ತರುಣ್ ಫುಲ್ಲು ಎಕ್ಸ್ಪೀರಿಯನ್ಸ್, ಇಷ್ಟು ಸಿನಿಮಾ ಎಲ್ಲ ಮಾಡಿ ಹೇಳ್ತೀರಂತ. ಏನಿಲ್ಲ ಸರ್, ಎಲ್ಲ ಅವ್ನ ನಂತರ ಮಾತಾಡಿದ್ವಿ, ಡಿಸ್ಕಸ್ ಮಾಡಿದ್ವಿ, ಸುಧಾಕರ್ ಹೇಳಿದ್ದ ನಮಗೆ. ಸೊ ಆ ಥರ ಇತ್ತು. ಆ್ಯಂಡ್ ಅವ್ನು ಕೂಡ ಅದೊಂದು ಆ್ಯಸ್ ಅ ಟೀಮ್ ಆಗಿ ಸಪೋರ್ಟ್ ಮಾಡ್ತಾನೆ. ಸುಧಾಕರ್ ಥ್ಯಾಂಕ್ ಯು. ಆಲ್ಸೋ ಇನ್ನೊಂದು ಫ್ರೆಂಡ್, ನನ್ನ ಫ್ರೆಂಡ್ ಕಿರಣ್ ಜಿಮ್ಮಿ ಬಂದಿದ್ದೀರಾ? ಇಲ್ಲ. ಸೊ ಅವರೊಂದು ದೋ ಈಸ್ ನಾಟ್ ಪಾರ್ಟ್ ಆಫ್ ಎನಿ ಟೆಕ್ನಿಕಲ್ ಟೀಮ್, ಈಸ್ ಬಿನ್ ಅ ಗ್ರೇಟ್ ಸಪೋರ್ಟ್ ಫಾರ್ ಮೀ. ನನಗೆ ಫೋನ್ ಮಾಡಲ್ಲ, ನನ್ನ ಟೀಮವ್ರು ಅವನ ಹತ್ರ ಫೋನ್ ಮಾಡಿಲ್ಲ, ಕೆಲಸಗಳು ಮಾಡಿಸ್ಕೊತಾರೆ ಆ ಥರದವರು. ಆ್ಯಂಡ್ ಕಮಿಂಗ್ ಟು ದ ಮೇನ್ ಆ್ಯಕ್ಟರ್ಸ್ ರಾಣಾ ಆ್ಯಂಡ್ ಪ್ರಿಯಾಂಕಾ, ಇವತ್ತು ಇಡೀ ಥಿಯೇಟ್ರು, ಜನ, ರಿವ್ಯೂ ಎಲ್ಲನೂ ಮಾತಾಡ್ತಿದ್ದಾರೆ. ಸೊ ಅವ್ರ ಪೊಟೆನ್ಷಿಯಲ್ ಏನಿದೆ ಅಂತ ಈ ಸಿನಿಮಾದಲ್ಲಿ ಸ್ವಲ್ಪನೇ ತೋರಿಸಿರೋದು. ದೇ ಹ್ಯಾವ್ ಅ ಗ್ರೇಟ್ ಪೊಟೆನ್ಷಿಯಲ್ ಟು ಗೋ ವೆರಿ 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 ಲಾಂಗ್ ಇನ್ ಕನ್ನಡ ಇಂಡಸ್ಟ್ರಿ. ರಾಣಾ, ನಿಮ್ಮ ಹಂಬಲ್ನೆಸ್ಸು, ನಿಮ್ಮ ಡೆಡಿಕೇಶನ್ ನಾನು ಹಿಂದೆನೂ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ, ಅದು ಎಲ್ಲಿವರೆಗೂ ಇರುತ್ತೆ ನಿಮಗೆ ಕಾಪಾಡುತ್ತೆ ನಿಮಗೆ ಅಂತ ಹೇಳ್ತೀನಿ. ಸೊ ಗುಡ್ ಲಕ್. ಆ್ಯಂಡ್ ಪ್ರಿಯಾಂಕಾಗಂತೂ ನಾನು ಪ್ರೊಡ್ಯೂಸರು, ಮಹಾನಟಿ, ಜಡ್ಜ್ ಇದೆಲ್ಲ ಬಿಟ್ಟು ನಾನು ಮ್ಯಾನೇಜರ್ ಆಗಿಬಿಟ್ಟಿದ್ದೀನಿ ಪ್ರಿಯಾಂಕಾಗೆ.
ನನಗೆ ಅದೆಷ್ಟು ಫೋನ್ ಬರುತ್ತೋ ಅದು ಯಾರ್ಯಾರು ಫೋನ್ ಮಾಡ್ತಾರೋ, ಸರ್ ಪ್ರಿಯಾಂಕಾ ಅವ್ರ ನಂಬರ್ ಸಿಗ್ತಾ ಇಲ್ಲ ಸರ್, ನಮ್ದು ಯಾವುದೋ ಒಂದು ಪ್ರಾಜೆಕ್ಟ್ ಇದೆ ಸರ್ ಹಿಂಗೆ ಚೆನ್ನೈಯಿಂದ ಕೂಪಿಟ್ರಿಂಗೆ ಸರ್, ಅದು ಇಮಾನ್ ಸರ್ ಯಾರೋ ಫೋನ್ ಮಾಡಿ ಇಮಾನ್ ಸರ್ ಹತ್ರ ನನ್ನ ನಂಬರ್ ಇಸ್ಕೊಂಡು ಪ್ರಿಯಾಂಕಾ ಬೇಕು ಅಂತ ಫೋನ್ ಮಾಡ್ತಾರೆ. ನನಗೆ ಯಾವುದು ಫಸ್ಟೇ ಅವ್ನು ಫೋನ್ ಮಾಡ್ದ, ಸರ್ ನಾನು ಪ್ರೊಡಕ್ಷನ್ ಹೆಸರು ಬೇಡ ಸರ್, ಇಟ್ಸ್ ವೆರಿ ಬಿಗ್ ಪ್ರೊಡಕ್ಷನ್ ಹೌಸ್ ಇನ್ ತಮಿಳ್, ಸರ್ ಮೆಸೇಜ್ ಮಾಡಿ ಸರ್ ಇಂಥ ಪ್ರೊಡಕ್ಷನ್ ಅವ್ರು ಕಳಿಸ್ತಾ ಇದ್ದೀನಿ ಅಂತ. ನನಗೆ ತಮಿಳ್ ಪ್ರೊಡಕ್ಷನ್ ಹೌಸ್ ಫೋನ್ ಮಾಡ್ತೀರೇನೋ ಇದೇ ಬಿಡು ಅಂತ ಅಂದ್ಬಿಟ್ಟು ಆಯ್ತು ಒಂದು ಫೋನ್ ಮಾಡಿ, ಸರ್ ಹೇಳಿ ಸರ್ ಅಂತಂದರೆ, ಅದೇ ಸರ್ ನಾವು ಪ್ರಿಯಾಂಕಾ ಅವರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ, ಅವ್ರ ಅವೈಲಬಿಲಿಟೀಸ್ ಗೊತ್ತಾಗ್ತಾ ಇಲ್ಲ, ಸೊ ಇಮಾನ್ ಸರ್ ಹತ್ರ ನಿಮ್ಮ ನಂಬರ್ ತೊಗೊಂಡ್ವಿ, ನಮಗೊಂಚೂರು ಕಾಂಟ್ಯಾಕ್ಟ್ ಕೊಡ್ತೀರಾ ಅಂತ. ಹೌದಾ ಆಯ್ತು ಹೋಗಪ್ಪ ಅಂತಂದ್ಬಿಟ್ಟು ನಾನು ಅದೇನೆ ಸರಿ ಅಂತ. ಸೊ ಹಾಗೆ ಅಂದರೆ ಅಷ್ಟು ಪ್ರಾಮಿಸಿಂಗ್ ಆಗಿದ್ದಾರೆ ಅವರು ಪ್ರಿಯಾಂಕಾ ಅಂತ, ವಿಚ್ ವಿ ಆಲ್ರೆಡಿ ನ್ಯೂ. ಸೊ ಅದು ಮತ್ತೆ ಪ್ರೂವ್ ಮಾಡ್ಕೊಂಬಂದಿದ್ದಾರೆ. ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಕನ್ನಡದಲ್ಲಿ ಇರಮ್ಮ ನೀನು, ಹೊರಗಡೆ ಹೋದ್ರು ಇಲ್ಲೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಮ್ಮ. ನಾವು ಬರೇ ಎಕ್ಸ್ಪೋರ್ಟ್ ಕಂಪ್ನಿ ಥರನಾಗಿ ಹೋಗಿದ್ದೀವಿ ಕನ್ನಡ ಚಿತ್ರರಂಗ. ಎಲ್ಲ ಇಲ್ಲಿ ತಯಾರು ಮಾಡೋದು, ಹೊರದೇಶಕ್ಕೆ ಕಳಿಸೋದು, ಎಲ್ಲ ಇಲ್ಲಿ ತಯಾರು ಮಾಡೋದು, ಎಕ್ಸ್ಪೋರ್ಟ್ ಮಾಡೋದು, ಹಂಗೆ ಆಗೋಗಿದೆ ನಮಗೆ. ಸೊ ದಯವಿಟ್ಟು ನನ್ನೊಂದು ರಿಕ್ವೆಸ್ಟ್, ಹಂಬಲ್ ರಿಕ್ವೆಸ್ಟ್ ಇದೆ, ಮಾಡಿ. ಖಂಡಿತವಾಗ್ಲೂ ಬೇರೆ ಭಾಷೆಯಲ್ಲಿ ಮಾಡೋದು ತಪ್ಪು ಅಂತ ಇಲ್ಲೇ ಇಲ್ಲ. ಬಟ್ ಎಲ್ಲರೂ ನಮ್ಮಲ್ಲಿ ಎಷ್ಟೊಂದು ಜನ ಈಗ ಸೌಂದರ್ಯ ಮ್ಯಾಮಿಂದ ಹಿಡಿದು ಪ್ರೇಮ ಮೇಡಮಿಂದ ಹಿಡಿದು ಮಹಾಲಕ್ಷ್ಮಿ ಮ್ಯಾಮ್ ಎಲ್ಲರೂ ಅದರ್ ಲ್ಯಾಂಗ್ವೇಜಸ್ ಮಾಡೋದು, ಬಟ್ ಕನ್ನಡದಲ್ಲೂ ಪ್ರಾಮಿನೆಂಟ್ ಆಗಿದ್ರು. ಸೊ ನೀವು ನಮಗೆ ನಾಟ್ ರೀಚಬಲ್ ಆಗೋ ರೇಂಜಿಗೆ ಆಗಬೇಡಿ, ಕನ್ನಡದಲ್ಲಿ ಮಾಡಮ್ಮ, ಒಳ್ಳೇದಾಗಲಿ ನಿನಗೆ. ಆ್ಯಂಡ್ ಒಂದು ಹೀರೋ ಹೆಂಗೆ ಅದ್ವೈತ್ ಅಂತಂದರೆ ಅಷ್ಟೇ ಇಂಪಾರ್ಟೆಂಟ್. ಒಂದು ಹೀರೋಯಿನ್ ಥರ ನಮಗೆ ಮ್ಯೂಸಿಕ್ ಸಿನಿಮಾದಲ್ಲಿ. ಯಾಕೆ ಸರ್ ಐ ಆಮ್ ಟೆಲ್ಲಿಂಗ್ ಹೀರೋಯಿನ್ ನಾಟ್ ಇನ್ ಎನಿ ಅದರ್ ಸೆನ್ಸ್ ಸರ್, ಬಿಕಾಸ್ ಹೀರೋಯಿನ್ ಅಟ್ರಾಕ್ಟ್ಸ್, ಸೇಮ್ ವೈಸ್ ಮ್ಯೂಸಿಕ್ ಅಟ್ರಾಕ್ಟ್ಸ್ ಪೀಪಲ್. ಸೊ ದಟ್ ಈಸ್ ದ ರೀಸನ್.